ಏನು ಬ್ರಾ ಸಮಾಚಾರ? ಹೆಂಗಿದೆ ಡ್ರೈವ್ ರೆಡಿ ಅಲ್ಲ? ಹಾಂ ಸೂಪರ್. ಅಯ್ಯೋ ಸ್ನಾನ ಆಗೋಯ್ತು. ಫ್ಯೂಯಲ್ ಖಾಲಿ ಆಗಿದೆ. ಒಬ್ಬೊಬ್ರೆ ಹೋಗ್ಬೇಡಿ. ಹಿಂಗಿದೆ ಗೈಸ್, ಹಿಂಗಿದೆ ನೋಡಿ ನೋಡಿ. ಹಾಂ ಓಕೆ ಗೈಸ್, ಇಲ್ಲೇ ಮಾಮೂಲು ಬ್ರೆಡ್ ಮ್ಯಾಗಿ ತಿಂದ್ಕೊಂಡು ಹೊಟ್ಟಿದ್ದೀವಿ. ಇವಾಗ ಅಲ್ಲಿ ಹೆವಿ ಟ್ರಾಫಿಕ್ ಇತ್ತು, ಯಾಕಂದರೆ ಬ್ರೋದು ಯಾವುದೋ ಒಂದು ಲಾರಿ ಬರ್ತಾಯಿತ್ತು ಒಂದೆರಡು, ಅದಕ್ಕೆ. ಸೊ ಈಗ ಕ್ಲಿಯರ್ ಆಗಿದೆ ನೋಡಿ. ಆ ಪಾಸ್ ಹತ್ಬೇಕೀಗ, ಫುಲ್ಲು ಮಣ್ಣಿದೆ, ಏನು ಮಾಡೋಕ್ಕಲ್ಲ, ಹತ್ತಲೇಬೇಕೀಗ ಅಷ್ಟೇ. ಸೊ ಇಲ್ಲಿ ನಿಮಗೆ ರೂಮ್ಸ್ಗಳು ಸಿಗುತ್ತೆ. ಏನಂದರೆ ಕೆಲವರು ಪಾಸ್ ಹಾಕ್ಬಿಟ್ಟಿರ್ತಾರೆ, ಮುಂದೆ ಹೆವಿ ಸ್ನೋಫಾಲ್ ಇರುತ್ತೆ, ಅಂಥ ಟೈಮಲ್ಲಿ ಇಲ್ಲೇ ಸಿಕ್ಕಾಕೊಂಡಿರ್ತಾರಲ್ಲ, ಆವಾಗ ಬೇಕಾದ್ರೆ ಇಲ್ಲಿ ಪಾಪ ಇವರೆಲ್ಲ ರೂಮ್ ಅಂದರೆ ಬೆಡ್, ಅಟ್ಲೀಸ್ಟು ಮಲ್ಗಕ್ಕೆ, ಆ ಟೈಮಿಗೆ ಮಲ್ಗಕ್ಕೆ ಬೆಡ್ ಆದರೂ ಕೊಡ್ತಾರೆ. ನೋಡಿ ಇಲ್ಲಿ ಹೆಂಗಿದೆ ರೋಡು. ಎರಡು ಗಾಡಿ ಬಂದರೆ ಈ ಕಡೆ ಇದಾಗಲ್ಲ, ಅದಕ್ಕೆ ಆ ಕಡೆಯಿಂದ ಒಂದು ಟ್ರಕ್, ಈ ಕಡೆಯಿಂದ ಒಂದು ಟ್ರಕ್ ಬಂದುಬಿಟ್ರೆ ಫುಲ್ಲು ಜಾಮ್ ಆಗಿಬಿಡುತ್ತೆ. ನೋಡಿ ಕೆಳಗಡೆ ಹೊಸ ರೋಡು ಕೆಳಗಡೆ ರೆಡಿ ಮಾಡ್ತಾಯಿದ್ದಾರೆ ನೋಡಿ. ಖರ್ಚು 46. ಬೇಡ ಬಿಡಿ, ನಮ್ದು ಹತ್ತದ ಕಷ್ಟ. ನೋಡಿ ಹೆಂಗಿದೆ ರೋಡಿದು. ಸೊ ಇಲ್ಲಿ ಲಾಸ್ಟ್ ಟೈಮ್ ನಿಮ್ಗೆ ಪೆಟ್ರೋಲ್ ಬೇರೆ ಖಾಲಿ ಆಗಿತ್ತು. ಆವಾಗ ಜರಿಕೇನೆಲ್ಲ ಇರಲಿಲ್ಲ ನನ್ನ ಹತ್ರ. ಅಲ್ಲೇ ಹತ್ರ ಯಾರೋ ಇಬ್ಬರು ತೆಲುಗುವರು ಫ್ರೆಂಡ್ಸ್ ಆಗಿದ್ದರು. ಸೊ ಅವ್ರ ಹತ್ರನೇ ಇಸ್ಕೊಂಡು ಹಾಕ್ಸ್ಕೊಂಡು ಅಲ್ಲಿಂದ ಚರ್ಚಿಗೆ ಹೋಗಿದ್ದು. ಆರ್ಮಿಯವರು ಬಿಸ್ಕೆಟ್ಸ್ ಕೊಟ್ಟಿದ್ದರು, ಕೊಟ್ಬಿಡೋಣ ಅಂತ ಅಂದ್ಕೊಂಡಿದ್ದೀನಿ. ಬೈ ಬಿಸ್ಕೆಟ್ಸ್ ಹೆಂಗೆ दे दो बिस्किट्स है। क्या है सर? बिस्किट्स बिस्किट्स बिस्किट? हाँ खाएंगे। क्या क्या दे हो? कितना महंगा गाड़ी है? बहुत महंगा। ये 12 लाख की है। टिंकू टिंकू जी नो सो 12 लाख के दाम से बोल रहा। थैंक यू सर। हाँ नहीं, ये हमें कोई हमारा कर्नाटका से मिलिट्री वाला इधर है, वो हमें दिया था, तो हमें सोचा हम तो नहीं खा सकते, किसी को दे देंगे करके लेके आया। हाँ हाँ नहीं, आप तो ऐसा काम करते हैं ना, इतना ठंड में ऐसा जगह में काम करते हो, तो दिक्कत तो बहुत होगी ना। चल रहे हैं तो ठीक है भाई। ಸೊ ಆ್ಯಕ್ಚುಲಿ ಅವರು ನಮ್ಮ ಮಿಲ್ಟ್ರಿ ಸರ್ ಕೊಟ್ಟಿದ್ರಲ್ಲ, ಅದು ನಾವಂತೂ ತಿನ್ನಲಿಲ್ಲ, ಸುಮ್ಮನೆ ವೇಸ್ಟ್ ಆಗೋದು ಬೇಡ ಅಂದ್ಬಿಟ್ಟು ಇವರು ಪಾಪ ಈ ಹೈ ಆಲ್ಟಿಟ್ಯೂಡಲ್ಲಿ ಕೆಲಸ ಮಾಡಿಕೊಂಡು ಇರ್ತಾರೆ. ತುಂಬ ಟೂರಿಸ್ಟ್ಗಳು ನಿಲ್ಲಿಸಿ ನೀರು ಜ್ಯೂಸು ಎಲ್ಲ ಕೊಟ್ಟೋಗ್ತಾರಂತೆ. ಲಾರಿ ಅವ್ರಿಗೆ ಫಸ್ಟ್ ಜಾಗ ಬಿಟ್ಬಿಡ್ಬೇಕು, ಪಾಪ ಅವರು ಹತ್ತೋದು ತುಂಬ ಕಷ್ಟ ಅವ್ರಿಗೆ. ಏನೋ ಈ ಕಡೆ ವೆದರ್ ಫುಲ್ಲು ಹಾಟ್ ಇದೆಯಪ್ಪ, ಹಾಟ್. ಎಲ್ಲೂ ಐಸೆ ಕಾಣಿಸ್ತಾ ಇಲ್ಲ, ಎಲ್ಲೂ ನೀರು ಜಾಸ್ತಿ ಕಾಣಿಸ್ತಾ ಇಲ್ಲ, ವಾಟರ್ ಕ್ರಾಸಿಂಗು ಇಲ್ಲ. ಲಾಸ್ಟ್ ಟೈಮು ಹೆವಿ ವಾಟರ್ ಕ್ರಾಸಿಂಗ್ಗಳಿದ್ವು, ಒಂದು 2-3 ಅಂತೂ ಪಕ್ಕ ಇತ್ತು. ಈ ಕಡೆ ನೋಡಿ ಸ್ವಲ್ಪ ಯಾಮಾರಿದ್ರೆ ಹೆಂಗೆ ಬೀಳ್ತೀವಿ ಅಂತ. ಸ್ವಲ್ಪ ಯಾಮಾರಿದ್ರೆ ಡಿಶಮ್. ಅದಕ್ಕೆ ಹೇಳೋದು ರೆಸ್ಪೆಕ್ಟ್ ದಿ ಮೌಂಟೇನ್ಸ್. ಲಾರಿಯವರು ಒಂದೇ ಏಟಲ್ಲಿ ಹತ್ತಿಸ್ಬೇಕು. ಸೊ ಅದಕ್ಕೆ ಅವ್ರಿಗೆ ಫಸ್ಟು ಯಾರೇ ಆಗಲಿ ದಯವಿಟ್ಟು ಬೈಕಲ್ಲಿ ಬರಲಿ, ಕಾರಲ್ಲಿ ಬರಲಿ, ಏನರಲ್ಲಾದರೂ ಬನ್ನಿ, ಟಿ ಟಿ ಯಾವುದ್ರಲ್ಲಾದ್ರೂ ಬನ್ನಿ, ಲಾರಿ ಅವ್ರಿಗೆ ದಯವಿಟ್ಟು ಫಸ್ಟ್ ಜಾಗ ಬಿಡೋದು ಕಲೀರಿ. ಅದು ಇಂಥ ಜಾಗಗಳಲ್ಲಿ ಅವ್ರೇನು ಶೋಕಿಗೆ ಪಾಪ ಬರೋಲ್ಲ ಇಲ್ಲಲ್ಲ, ಅವರೊಂದು ಕೆಲಸಕ್ಕೆ ಅಂತ ಬಂದಿರ್ತಾರೆ. ಅವರು ಐಟಮ್ಗಳು ತೊಗೊಂಡು ಇಲ್ಲಿಂದ ಲೇಗೆ ಅಲ್ಲಿ ಇಲ್ಲಿ ಸಪ್ಲೈ ಮಾಡ್ತಾಯಿರ್ತಾರೆ. ಅಂಥವ್ರ ಹತ್ರ ಈ ಹಾರ ಹೊಡೆಯೋದು, ಜಾಸ್ತಿ ಕಾಂಚಲಿಗಳು ತೋರಿಸೋದು ಇವೆಲ್ಲ ಮಾಡಬೇಡಿ. ಆದಷ್ಟು ಸೈಡ್ ಕೊಡಿ. ಅಪ್ಪಲ್ಲಿ ಹತ್ತೋವಾಗ ಅವ್ರಿಗೆ ಆಗಲ್ಲ, ಹೆವಿ ಲೋಡೆಲ್ಲ ಬರ್ತಾಯಿರ್ತಾರೆ. ಪಾಪ ಜೀವ ಕೈಯಲ್ಲಿ ಇಟ್ಕೊಂಡು ಬರ್ತಾಯಿರ್ತಾರೆ ಅವರು. ಅವ್ರಿಗೆಲ್ಲ ನೀವು ಸ್ವಲ್ಪ ಜಾಗ ಕೊಡಬೇಕು. ಕೊಡಲ್ಲ ಅಂತ ಹೇಳ್ತಾ ಇಲ್ಲ, ಬಟ್ ಇನ್ಮೇಲಾದರೂ
ಸ್ವಲ್ಪ ನಾವೇ 10 ನಿಮಿಷ ಲೇಟ್ ಹೋದ್ರೆ ನಮಗೇನು ಗಂಟು ಹೋಗಲ್ಲ. 10 ನಿಮಿಷ ಲೇಟ್ ಹೋದ್ರೆ ಏನೂ ಆಗೋಲ್ಲ. ಫಸ್ಟ್ ಅವರು ಜಾಗ ಬಿಟ್ಬಿಟ್ರೆ ಅವ್ರು ನೀಟಾಗಿ ಹೋಗ್ಬಿಡ್ತಾರೆ. ಆಮೇಲೆ ಈ ಅಕ್ಕಪಕ್ಕ ಕೆಲಸ ಮಾಡ್ತಾಯಿರ್ತಾರಲ್ಲ, ನಿಮ್ಮ ಕೈಲಾದಷ್ಟು ಅವ್ರಿಗೆ ಸಹಾಯ ಮಾಡಿ. ಯಾಕಂದರೆ ಅವರೆಲ್ಲ ಡೈಲಿ ವೇಜಸ್ ಕೆಲಸ ಮಾಡೋದು, ಅವ್ರ ಪಾಪ ಬೇರೆ ಇನ್ನೇನು ಗೊತ್ತಿರಲ್ಲ. ಅಟ್ಲೀಸ್ಟು ನೀವು ಸ್ವಲ್ಪ ಹಣ ಸಹಾಯ ಮಾಡಿಲ್ಲ ಅಂದ್ರೂ ಅಟ್ಲೀಸ್ಟ್ ನೀರು, ಬಿಸ್ಕೆಟ್ಸು, ಅಥವಾ ಅವ್ರಿಗೆ ತಿನ್ನೋಕ್ಕೇನಾದರೂ ಜ್ಯೂಸು, ಕುಡಿಯೋಕ್ಕೆ ಜ್ಯೂಸು, ತಿನ್ನೋಕ್ಕೇನಾದರೂ ಸ್ವಲ್ಪ ಐಟಮ್ಗಳು ಅಂತಿಂತ ಕೊಟ್ಟರೆ ಪಾಪ ಅವರು ಖುಷಿ ಬೀಳ್ತಾರೆ. ನಾವೆಲ್ಲ ಈ ಥರ ಎಂಜಾಯ್ ಮಾಡೋಕ್ಕೆ ಅವರೇ ಕಾರಣ. ಪ್ರತಿಯೊಂದು ರೋಡ್ ಡ್ಯಾಮೇಜ್ ಆದರೂ ಅವರೇ ಬಂದು ರೆಡಿ ಮಾಡೋದು, ಎಲ್ಲ ಅವರೇ ಮಾಡೋದು. ಓಕೆ, ಘಾಟಾ ಲೂಪ್ಸ್ ಇಲ್ಲಿಂದ ಸ್ಟಾರ್ಟ್. ನೋಡಿ, ಇದೇ ಘಾಟಾ ಲೂಪ್ಸ್. ಓಕೆನಾ, ಒಂದು ಸರಿ ತೋರಿಸ್ಬಿಡ್ತೀನಿ ತಡೀರಿ. ನೋಡಿ ಇದೇ ಘಾಟಾ ಲೂಪ್ಸು. ಓಕೆನಾ, ಇಲ್ಲಿಂದ ಹೋಗಿ ಅಲ್ಲಿಂದ ಹೋಗಿ ಅಲ್ಲಿ. ಸೊ ಇದೇ ಘಾಟಾ ಲೂಪ್ಸು. ತುಂಬ ಜನಕ್ಕೆ AMS ಆಗೋದೆ ಇಲ್ಲಿಂದ, ಆಲ್ಟಿಟ್ಯೂಡ್ ಸಿಕ್ನೆಸ್ ಆಗೋದೆ ಇಲ್ಲಿಂದ. ಸೊ ಲಾಸ್ಟ್ ಟೈಮ್ ನಾನು ಬಂದಾಗ ನೈಟ್ ಆಗಿತ್ತು, ಸ್ವಲ್ಪ ನೈಟಲ್ಲಿ ಇಳಿಸಿದ್ದು ನಾನು, ಸರಿಯಾಗಿ ನೋಡೋಕ್ಕಾಗಲಿಲ್ಲ ಅವತ್ತು, ಅರ್ಜೆಂಟಲ್ಲಿದ್ರಿ. ಸೊ ಇವತ್ತು ನೋಡಿ ನೀಟಾಗಿ ತೋರಿಸ್ತಾ ಇದ್ದೀನಿ. ಇದೇ ಘಾಟಾ ಲೂಪ್ಸು. ತುಂಬ ಜನ ನೋಡಿರ್ತೀರ, ನಮ್ಮ ಚಾನಲನ್ನು ನೋಡಿ ಒಂದು ಸರಿ. ಘಾಟಾ ಲೂಪ್ಸ್ಗೆ ಒಳ್ಳೆ ವ್ಯೂ ಇದೆ ನೋಡಿ. ಬನ್ನಿ ಇಳಿಸೋಣ. ಘಾಟಾ ಲೂಪ್ಸ್. ಘಾಟಾ ಲೂಪ್ಸ್ ಅಂತೂ ಫುಲ್ಲು ವೀಡಿಯೋ ಮಾಡಿ ಇಟ್ಕೊಂಡಿರ್ತೀನಿ, ಪರವಾಗಿಲ್ಲ. ಬ್ಯಾಟ್ರಿ ಚಾರ್ಜ್ ಮಾಡ್ಕೋತೀನಿ, ಆಮೇಲೆ ಮೆಮೊರಿನೂ ಬೇಕಾದ್ರೆ ಟ್ರಾನ್ಸ್ಫರ್ ಮಾಡ್ಕೋತೀನಿ, ಫುಲ್ಲು ಮಾಡಿ ಇಟ್ಕೋತೀನಿ. ಯಾಕಂದರೆ ಘಾಟಾ ಲೂಪ್ಸ್ ನೆಕ್ಸ್ಟ್ ಚೇಂಜ್ ಆಗಿಬಿಡುತ್ತೆ. ಫುಲ್ಲು ನೀಟಾಗಿ ನೋಡಿ ಬೇಕಾರೆ. ಘಾಟಾ ಲೂಪ್ಸೂ ಬೇಕಾದ್ರೆ ಇವ್ರೇನು ಮಾಡ್ತಾರೆ ಅಂದರೆ, ಘಾಟಾ ಲೂಪ್ಸ್ಗೂ ಬೇಕಾದ್ರೆ ಕೊರೆದ್ಬಿಟ್ಟು ಇದು ಮಾಡಾಕ್ಬಿಡ್ತಾರೆ, ಒಂದು ಟನಲು. ಸೊ ಅದಕ್ಕೆ ಗ್ಯಾಪ್ನಕ್ಕೆ ಇರಲಿ ಅಂದ್ಬಿಟ್ಟು ಫುಲ್ಲು ಇಳಿಯೋವರೆಗೂ, ಜಾಸ್ತಿ ದೂರ ಏನಿಲ್ಲ, ಸ್ವಲ್ಪನೇ ಫುಲ್ಲು ಘಾಟಾ ಲೂಪ್ಸ್ ಇಳಿಯೋದು ನಾನು ರೆಕಾರ್ಡ್ ಮಾಡಿ ಇಟ್ಕೋತೀನಿ, ಬೇಕಾಗತ್ತೆ ಮೆಮೊರೀಸ್. ಇಲ್ಲೂ ನೋಡಿ ಈ ಥರ ಆಫ್ ರೋಡ್ ಪ್ಯಾಚ್ಗಳಿದೆ, ಇಳಿತಾರೆ ಜನ, ಬಟ್ ನೋಡ್ಕೊಂಡು ಇಳಿಬೇಕು. ಸುಮ್ಮನೆ ಅರ್ರಾಬಿರಿ ಇಳಿದು ಬಿಡೋದಲ್ಲ. ನಮ್ಮ ಕೈಲಿ ಆಗುತ್ತಾ ಆಗಲ್ವಾ, ಯಾವ ಗಾಡೀಲಿದ್ದೀವಿ, ಟಯರ್ಸ್ ಹೆಂಗಿದೆ, ಲಗೇಜ್ ಹೆಂಗಿದೆ, ಗಾಡಿ ವೆಯ್ಟ್ ಹಿಂಗೆ, ಏನಾದರೂ ಬಿದ್ದರೆ ಎತ್ಬೋದಾ ಇಲ್ವಾ, ಜೊತೇಲಿ ಜನ ಇದ್ದಾರಾ ಇಲ್ವಾ, ಪ್ರತಿಯೊಂದು ಕನ್ಸಂಟ್ರೇಷನ್ ಮಾಡಿಕೊಂಡು ಆಫ್ ರೋಡ್ ಪ್ಯಾಚ್ಗೆ ಇಳಿಬೇಕು. ಸುಮ್ಮನೆ ಜಾಗ ಸಿಕ್ತು ಯಾರೊಬ್ಬ ಇಳ್ದ ಅಂದ್ಬಿಟ್ಟು ಹಂಗೆ ಇಳಿಯೋದಲ್ಲ. ಓಕೆ, ನೋಡಿ ಇದೆ ಅದು ವಾಟರ್ ಬಾಟ್ಲದ್ದು ಒಂದು ಕತೆ ಹೇಳ್ತಾರಲ್ಲ, ಆ ಡ್ರೈವರು ಮತ್ತು ಒಬ್ಬ ಕ್ಲೀನರು ಇಬ್ಬರು, ಗಾಡಿ ನಿಂತೋಗ್ಬಿಡುತ್ತೆ, ನೀರಿಲ್ದಿರ ಸುತ್ತೋಗ್ತಾನೆ ಅಂತ. ಸೊ ಇದೆ ಅದು ಇಲ್ಲೇ. ಅದಕ್ಕೆ ಎಲ್ಲರೂ ತಂದು ಇಲ್ಲಿ ವಾಟರ್ ಬಾಟ್ಲನ್ನ ಹಾಕ್ತಾರೆ. ಬಟ್ ನನಗೆ ಅನಿಸಿದ ಪ್ರಕಾರ ಈ ಥರ ವಾಟರ್ ಬಾಟ್ಲ್ ಹಾಕೋ ಬದಲು ಒಂದೆರಡು ಪಾಟ್ ಇಟ್ಬಿಟ್ಟು, ವಾಟರ್ ಪಾಟು, ಅಲ್ಲಿ ಬಂದು ನೀರು ತುಂಬಿಸಿ ಅಂತ ಹೇಳಿದ್ರೆ ಅಟ್ಲೀಸ್ಟ್ ಜನ ಬಂದು ನೀರು ತುಂಬಿಸ್ಬಿಟ್ಟು ಬಾಟ್ಲನ್ನ ಹಂಗೆ ಎತ್ಕೊಂಡು ಹೋಗ್ತಾರೆ ಅಂತ ನನ್ನ ಅನಿಸಿಕೆ. ಏನಂತೀರ? ಎರಡು ಪರ್ಪಸ್ ಸರ್ವ್ ಆಗುತ್ತೆ. ಒಂದು ಎನ್ವೈರ್ಮೆಂಟು ಕ್ಲೀನಾಗಿರುತ್ತೆ, ಇನ್ನೊಂದು ಆ ವ್ಯಕ್ತಿಗೆ ನೀರು ಸಿಗ್ದಂಗೆ ಆಗುತ್ತೆ. ಇಲ್ಲಾಂತಂದರೆ ಕೆಲವರು ಬೇಕು ಅಂತ ಬಾಟ್ಲುಗಳ್ನ ಬೀಸಾಕೋಗೋದು ಉಂಟು. ಅದರ ಬದಲು ಅಟ್ಲೀಸ್ಟು ನೀವು 1-2-3 ಪಾಟ್ ಇಟ್ಬಿಟ್ಟು ಅಲ್ಲಿ ವಾಟರ್ ಪಾಟು ಅದಕ್ಕೆ ನೀರು ತುಂಬಿಸೋದ್ರೆ ಸಾಕು ಅಂತಂದು ಹಾಕ್ಬಿಟ್ರೆ ಬರ್ತಾರೆ, ಇಳಿತಾರೆ ಕಾರಿಂದ ಅಥವಾ ಬೈಕಿಂದ, ನೀರು ತುಂಬಿಸ್ತಾರೆ, ಬಾಟ್ಲು ಅವರೇ ಎತ್ಕೋತಾರೆ, ಹೋಗ್ತಾರೆ. ಎನ್ವೈರ್ಮೆಂಟು ಕ್ಲೀನಾಗಿರುತ್ತೆ. ನೋಡಪ್ಪ, ಘಾಟಾ ಲೂಪ್ಸ್ ಬಂದರೆ ನಿಮಗೆ ಕರೆಕ್ಟು ಲದಾಖ್ ಫೀಲ್ ಸಿಗುತ್ತೆ. ಆಲ್ಮೋಸ್ಟ್ ಮುಗೀತು ಘಾಟಾ ಲೂಪ್ಸ್. ಘಾಟಾ ಲೂಪ್ ಎಂಡ್ಸ್ ಟೋಟಲ್ 21 ಲೂಪ್ಸ್, 4201 ಮೀಟರ್ಸ್. ಸೊ ಟೋಟಲ್ 21 ಲೂಪ್ ಇದೆ. 21 ಲೂಪು ಮುಗೀತು. ಖರ್ಚುಗೆ ಇನ್ನೊಂದು 2022. ಸೊ 2022 ಮುಗಿದ್ರೆ ಅದಾದಮೇಲೆ ನಿಮಗೆ ಹಿಮಾಚಲ್ ಪ್ರದೇಶ್ ಸಿಗುತ್ತೆ. ಅಲ್ಲಿ 2 ಚೆಕ್ ಪೋಸ್ಟ್ ಬರುತ್ತೆ, ಬಾರ್ಡರ್ ಚೆಕ್ ಪೋಸ್ಟು. ಒಂದು ಎಕ್ಸಿಟ್ ಚೆಕ್ ಪೋಸ್ಟು ಆಫ್ ಲದಾಖು, ಇನ್ನೊಂದು ಎಂಟ್ರಿ ಚೆಕ್ ಪೋಸ್ಟ್ ಆಫ್ HP ಹಿಮಾಚಲ್ ಪ್ರದೇಶ್, ಸ್ಪಿಟಿ ವ್ಯಾಲಿ. ಸೊ ಕೆಲಾಂಗಲ್ಲಿ ನೆಕ್ಸ್ಟ್ ಪೆಟ್ರೋಲ್ ಸಿಗುತ್ತೆ. ಬಟ್ ನಾವು ಜಿಸ್ಪಾ ಅಲ್ಲಿ ರೂಮ್ ಮಾಡೋದೀಗ. ರೂಮ್ ಆಗಲೇ ಬಂದಿದೆ, ಲೊಕೇಶನ್ನು ಹೋಗ್ಬೇಕಷ್ಟೆ. ವಿಸ್ಕಿ ಬ್ರಿಡ್ಜ್ ಅಂತೆ ಬ್ರಿಡ್ಜ್ ಹೆಸರು ವಿಸ್ಕಿ ಬ್ರಿಡ್ಜ್. ಬ್ರೋ ಅವರು ಸರಿಯಾಗವ್ರಿ. ಆಫ್ಟರ್ ವಿಸ್ಕಿ ಡ್ರೈವಿಂಗ್ ಈಸ್ ರಿಸ್ಕಿ ಅಂತ ಹಾಕ್ತಾರೆ, ಅವರೇ ವಿಸ್ಕಿ ಬ್ರಿಡ್ಜ್ ಅಂತ ಹೆಸರಿಡ್ತಾರೆ.
ಯಪ್ಪ ಹೆವಿ ಧೂಳು. ಇರೋಣ ನನ್ನೊಬ್ಬ ಎಸ್ಕೇಪ್ ಆಗಿಬಿಡ್ತೀನಿ. ಹಾಂ ಥ್ಯಾಂಕ್ ಯು. ಓಕೆ, ಮೋಸ್ಟ್ಲಿ ಸರ್ಚೋತ್ರ ಹುಡುಗರು ಕಾಯ್ತಾ ಇರ್ತಾರೆ. ಹೋಗಿ ರೀಚ್ ಆಗ ಸರ್ಚಿಗೆ ಬಂದ್ವಿ. ಸರ್ಚಲ್ಲಿ ಹೆಂಗಂದರೆ ಎಲ್ಲ ಬರೋ ಟೆಂಟ್ ಸ್ಟೇ ಇಲ್ಲ ಶೆಡ್ ಸ್ಟೇ. ಟೆಂಟ್ಗಳು ಸ್ವಲ್ಪ ಕಾಸ್ಟ್ಲಿ, ಶೆಡ್ಗಳು ಕಮ್ಮಿ. 200 ರೂಪಾಯಿಗೆಲ್ಲ ಶೆಡ್ ಸಿಗುತ್ತೆ ಪರ್ ಪರ್ಸನ್ ವಿತೌಟ್ ಫುಡ್ಡು. ನೋಡಿ ಇದೆಲ್ಲ ಶೆಡ್ ಸ್ಟೇ. ಲಾಸ್ಟ್ ಟೈಮ್ ಬಂದಾಗ ಇಲ್ಲೇ ಇದ್ದಿದ್ದು ಶೆಡ್ಡಲ್ಲಿ. ಇಲ್ಲೇ ಯಾವುದೋ ಒಂದು ಶೆಡ್ಡಲ್ಲಿ ಇದ್ನಪ್ಪ, ಸರಿ ಗ್ಯಾಪ್ನೂ ಇಲ್ಲ. ಒಟ್ಟಿನಲ್ಲಿ ಇಲ್ಲೇ ಎಲ್ಲೋ ಒಂದು ಬರುತ್ತೆ ಶೆಡ್ಡು. ಇಲ್ಲೇ ಎಲ್ಲೋ ಬರುತ್ತೆ. ಸೊ ಇದೇ ಶೆಡ್ಡಲ್ಲೇ ಇದ್ದಿದ್ದು. ಇಲ್ಲಿರಬೇಕು. ಇದಾದ್ರಿಂದ ಯಾವುದೋ ಒಂದು ಮರ್ತೋಗ್ಬಿಟ್ಟಿದ್ದೀನಿ. ಸರ್ಚಲ್ಲಿ ಬಂದು ಸುಮ್ಮನೆ ಸ್ಟೇ ಆಗ್ಬೋದು ಅಷ್ಟೇ, ಬೇರೆ ಏನು ಅಮ್ಯುನಿಟೀಸ್ ಎಲ್ಲ ಇರೋಲ್ಲ. ಬಾತ್ರೂಮ್ ಇರುತ್ತೆ ಅಷ್ಟು ಬಿಟ್ಟರೆ ನಿಮಗೆ ಆಚೆ ಕಡೆ ಕಾಮನ್ ಬಾತ್ರೂಮ್ ಥರ ಇರುತ್ತೆ ಅಷ್ಟೇ. ನೋಡಿ ಇದು ಸ್ಪೀಟಿ ವ್ಯಾಲಿ, ಸ್ಪೀಟಿ ಪೊಲೀಸ್ ಅಥವಾ ಹಿಮಾಚಲ್ ಪ್ರದೇಶ್. ಸೊ ಈಗ ಡೆಲ್ಲಿ 782, ಕೆಲಾಂಗ್ 107, ಆಮೇಲೆ ಇನ್ನೊಂದು ಯಾವುದು ಮನಾಲಿ 222, ಚಂಡೀಗಢ 532, ಅಟಲ್ ಟನಲ್ಗೆ 171 ಆಗುತ್ತೆ. ಓಕೆ ಗೈಸ್, ನಾವಿವಾಗ ಬಾರಲಾಚ ಪಾಸಲ್ಲಿದ್ದೀವಿ. ಸೊ ಹತ್ತುತ್ತಾ ಇದ್ದೀವಿ. ಹತ್ತಿ ಹಿಡಿದ್ರೆ ಪಾಸ್ಗಳೆಲ್ಲ ಮುಗೀತು. ಇನ್ನೇನಿದ್ರು ಮನಾಲಿದು ಒಂದು ಸ್ವಲ್ಪ ಕಟ್ ಸೆಕ್ಷನ್ ಇದೆ, ಅದು ನೆಕ್ಸ್ಟ್ ನಾಳೆಗದು. ಇವಾಗ ಸದ್ಯಕ್ಕೆ ಬಾರಲಾಚ. ಇದೆಲ್ಲ ಸ್ಪಿಟಿ ವ್ಯಾಲಿ ಬ್ರಷ್, ಇವೆಲ್ಲ ಸ್ಪಿಟಿ ವ್ಯಾಲಿ. ಇದೆಲ್ಲ ನೀವು ಇಲ್ಲಿಂದ ಸ್ಪಿಟಿ ವ್ಯಾಲಿ ಹತ್ರ, ಇದೆಲ್ಲ ಸ್ಪಿಟಿ ವ್ಯಾಲಿನೇ ಅಂತಲೇ ಕರೀತಾರೆ. ಇದೆಲ್ಲ ಹಿಮಾಚಲ್ ಪ್ರದೇಶಕ್ಕೆ ಸೇರುತ್ತೆ. ಈ ಕಡೆ ಇನ್ನೂ ಸ್ನೋ ಕಮ್ಮಿ ಆಗಿಲ್ಲ. ಅಟಲ್ ಟನಲ್ ಹತ್ರ ಎಂಟ್ರ್ ಆಗ್ದಿರ ಲೆಫ್ಟ್ ಹೋದು ಕುಂಜುಮ್ ಪಾಸ್ ಮೇಲೆ ಹೋದರೆ ನಿಮಗೆ ಕಾಜಾ ಸಿಗುತ್ತೆ. ಅಂದರೆ ಕಾಜಾ ಸ್ಪಿಟಿ ವ್ಯಾಲಿ ಮುಗಿಸ್ಕೊಂಡು ಬೇಕಾದ್ರೆ ನೀವು ಶಿಮ್ಲಾ ಮೇಲೆ ಆಚೆ ಬರ್ಬೋದು. ಇನ್ನೂ ವೆದರ್ ಕೋಲ್ಡಾಗಿ ಇದೆಯಪ್ಪ. ನೋಡಿ ಫುಲ್ಲು ಲೇಕೆ ಫ್ರೋಝನ್ ಆಗಿಬಿಟ್ಟಿದೆ. ನೋಡಿ ಫುಲ್ಲು ಐಸು ಅಂತ ನೋಡಿ. ಪೆಟ್ರೋಲ್ ಬೇರೆ ಖಾಲಿ ಆಗ್ತಾಯಿದೆ. ಮುಂದೆ ಎಲ್ಲ ನಿಲ್ಲಿಸಿ ಹಾಕ್ಕೋಬೇಕು ಪೆಟ್ರೋಲ್ನ. ಇದೊಂದೇ ಪ್ರಾಬ್ಲಮ್ಮು, ನಿಮ್ಗೆ ಅಲ್ಲಿಂದ ಇಲ್ಲಿಗೆ ಪೆಟ್ರೋಲ್ ಸಿಗೋದೇ ಇಲ್ಲ. ಇನ್ನು ನಿಮ್ಗೇನಿದ್ರು ನೆಕ್ಸ್ಟು ಕೆಲಾಂಗಲ್ಲೇ ಪೆಟ್ರೋಲ್ ಸಿಗೋದು. ಪೆಟ್ರೋಲ್ ಟ್ಯಾಂಕರ್ ಏನೋ ಹೋಗ್ತೈತೆ. ಅಣ್ಣ ಒಂದು ಸ್ವಲ್ಪ ಪೆಟ್ರೋಲ್ ಇದ್ರೆ ಕೊಡೋಣ. ಐಸೆಲ್ಲ ಕರಗ್ತಾ ಇದೆ, ನೀರಾಗಿ ಉರಿತಾ ಇದೆ. ಹಾಂ, ರೋಹತಾಂಗ್ ಪಾಸ್ ಹಿಂಗಿತ್ತು ಮುಂಚೆ. ಇದಕ್ಕೇನೋ ಚೆನ್ನಾಗಿತ್ತು ರೋಹತಾಂಗ್ ಪಾಸ್. ನೋಡಿ ಒಳ್ಳೆ ಕರ್ಗಿ ನೀರಾಗ್ತಾ ಇದೆ ನೋಡಿ. ಹೆಂಗಿದೆ ಗೈಸ್, ಹೆಂಗಿದೆ ನೋಡಿ. ಆಹಾ, ಕರಗಿ ನೀರಾಗಿ ಹೋಗ್ತಾ ಇದೆ. ಆರಾಮಾಗಿ ಹೋಗೋಣ. ಜಾರಿಗಿರ್ಬಿಟ್ಟದ್ದು. ಕ್ಯಾಮ್ರಾ ಆನಲ್ಲಿದೆಯಾ? ಹೋಗೋಗ ನೋಡ್ಕೋಬೇಕು. ಒಂದೊಂದ್ಸರಿ ಮಾತಾಡ್ತಾ ಇರ್ತೀನಿ, ಕ್ಯಾಮ್ರಾ ಆನೇ ಇರಲ್ಲ. ಒಂದೊಂದ್ಸರಿ ಕ್ಯಾಮ್ರಾ ಆನ್ ಇರುತ್ತೆ, ಏನೂ ಮಾತಾಡ್ತಾನೆ ಇರಲ್ಲ. ಆ ಕಡೆಯಿಂದ ಬರೋರ್ಗೆ ಇದು ಫಸ್ಟ್ ಸ್ನೋ ಅಲ್ವಾ ನೋಡೋದು, ಅದಕ್ಕೆಲ್ಲ ಇದು ಮಾಡ್ತಾ ಇರ್ತಾರೆ. ಇಲ್ಲೆಲ್ಲ ಓಡಾಡ್ಬೋದಾ? ವಾ, ಆಹಾ, ಏನು ಸಾಕಾಗಿದೆ ನೋಡಿ. ಎಲ್ಲ ಒದ್ದಾಡ್ತಾವ್ರಿ. ಆಹಾ, ಸೂಪರ್ ಆಗಿದೆ. ಮಾರ್ವಲಸ್, ಫ್ಯಾಂಟಾಬ್ಲೆಸ್. ಸ್ನೋಮೊಬೈಲ್ ಕೂಡ ಇದೆ. ಹಿಮಾಲಯದಲ್ಲಿ ನೀರು ಜಾಸ್ತಿ ಸಿಡಿಯುತ್ತಪ್ಪ. ನೋಡಿ ಏನೇನೋ ಮಾಡ್ತಾವ್ರಲ್ಲಿ, ವಿಡಿಯೋ ರೆಕಾರ್ಡ್ ಮಾಡ್ಕೊಂಡು ಬೈಕ್ಗಳೆಲ್ಲ ಹಾಕಿ ಹುಡುಗರೆಲ್ಲ ಎಂಜಾಯ್ ಮಾಡ್ಕೊತಾವ್ರೆ. ಟೀಗಿ ಎಲ್ಲ ಸಿಗ್ತಾಯಿದೆ. ನೋಡಿ ಎಲ್ಲ ಎಂಜಾಯ್ ಮಾಡ್ತಾವ್ರೆ. ನಮಗೂ ಇಳಿಬೇಕು ಅಂತ ಮನಸ್ಸು, ಬಟ್ ಎಷ್ಟೊತ್ತು ಅಂತ ಆಡ್ತೀರ, ಆಡಿ ಬೇಜಾರಾಗ್ಬಿಟ್ಟೈತಿ. ಅದು ಒಂದ್ಸರಿ ನೋಡೋವರೆಗೂ ಅಷ್ಟೇ, ನೋಡಿದ್ಮೇಲೆ ಅಷ್ಟೇನ ಬಿಡಿಸ್ನೋ ಅನಿಸುತ್ತೆ. ಬಟ್ ಇಲ್ಲೆಲ್ಲ ಫ್ಯಾಮಿಲಿ ಜೊತೆ ಬಂದಾಗ ನೋಡಿ ಎಷ್ಟು ನೀಟಾಗಿ ಆಟಾಡ್ಬೋದು. ಮನಾಲಿ 190 ಕಿಲೋಮೀಟ್ರ್. ಏನೇ ಚಿತ್ರ ಇದು. ಇವು 4 ಜನ ಮಾತಾಡ್ತಾ ಇರ್ತಾರ. ಅವ್ರು 4 ಜನ ಏನೇನೋ ಮಾತಾಡ್ತಾ ಇರ್ತಾರೆ, ನಮ್ಗೆ ಗೊತ್ತೇ ಆಗಲ್ಲ ಅವ್ರು ಏನೇನು ಮಾತಾಡ್ತಾವ್ರೆ ಅಂತ. ನಾನು ಇಬ್ಬರು ಆರಾಮಾಗಿ
ಮ್ಯೂಟ್ ಆಗಿ ಬರ್ತಾ ಇದ್ದೀವಿ. ಅಣ್ಣ ಎಲ್ಲಿಂದ ಬರ್ತೇಣ ಆರನ್ನಾದರೂ ಹೊಡೆಯೋಣ. ಝುಯ್ ಅಂತ ಬಂದ್ಬಿಟ್ರೆ KA51 ಬೇರೆ ನಮ್ಮ ಏರಿಯಾ ಗಾಡಿಗಳು. ಓಕೆ, ಸೊ ಬಾರಲಾಚ ಇಳಿದ ತಕ್ಷಣ ಪೆಟ್ರೋಲು ಇನ್ನೇನು ಖಾಲಿ ಆಗ್ತಾಯಿದೆ. ಇನ್ನೊಂದು ಸ್ವಲ್ಪ ಹೊತ್ತರಲ್ಲಿ ನಮಗೆ ಇದು ಜಿಸ್ಪ ಸಿಗುತ್ತೆ. ಇನ್ನೊಂದು 35 ಕಿಲೋಮೀಟರ್ಸ್ ಅಂದ್ಕೊತೀನಿ. ಸೊ ಹಿಂಗಿದ್ರು 2.5 5 ಲೀಟ್ರ್ ಇದೆ. ಇದು ಹಾಕ್ಸ್ಕೊಂಬಿಟ್ರೆ ಈಗ ಇಲ್ಲಿಂದ ಇವಾಗ ಜಿಸ್ಪಾಗೆ ಹೋಗಿ ಅಲ್ಲಿಂದ ಕೆಲವಂಗಲ್ಲಿ ಸಿಗುತ್ತೆ ಪೆಟ್ರೋಲು. ಸೊ ಕೆಲವಂಗ ಅಲ್ಲಿಂದ 50 ಕಿಲೋಮೀಟ್ರ್, ಇಲ್ಲಿಂದನೇ 50 ಕಿಲೋಮೀಟ್ರ್ ಇದೆ ಕೆಲವಂಗು. ಸೊ ಟೆನ್ಷನ್ ಇಲ್ಲ ಇನ್ನು ಪೆಟ್ರೋಲು. ಸೊ ಲದಾಖ್ ಹೋಗಿ ಬಂದಾಗಿಂದ ಇದೇ ಫಸ್ಟ್ ಟೈಮ್ ಯೂಸ್ ಮಾಡ್ತಾ ಇರೋದು. ಸ್ವಲ್ಪ ಫ್ರೆಶ್ ಅಪ್ ಆಗ್ಬಿಟ್ಟು ಆಮೇಲೆ ಪೆಟ್ರೋಲ್ ಹಾಕೋಣ. ಧೂಳು ಹೆವಿ ಧೂಳು. ಓಕೆ, ಸೊ ಕೊನೆಗೂ ಫ್ಯೂಲ್ ಬ್ಯಾಗ್ನ ಯೂಸ್ ಮಾಡೋ ಟೈಮ್ ಬಂತು. ಸಂಸ್ಕಾರ್ ಬದುಮಲ್ಲಿ ನಾನು ಫಿಲ್ ಮಾಡಿದ್ದು. ಫೈನಲಿ ಬಾರಲಾಚೆ ಇಳಿದ ಮೇಲೆ ಸಿಕ್ಕಿಮ್ ಅಂತೀನಿ ಬಾರಲಾಚೆ ಇಳಿದ ಮೇಲೆ ಯೂಸ್ ಮಾಡೋಕ್ಕೆ ಸಂದರ್ಭ ಬಂದಿದೆ. ಇನ್ನೂ ಹೋಗುತ್ತೆ ಒಂದೊಂದು 20 ಕಿಲೋಮೀಟ್ರು, ಬಟ್ ರಿಸ್ಕ್ ಯಾಕೆ ಅಂದ್ಬಿಟ್ಟು ಹೀಗೆ ತಕ್ಕೊಳ್ಳೋಣ. ಒಟ್ನಲ್ಲಿ ಏನೋ ಮಾಡ್ತದ್ದು. ಇದು ತಗೊಂಡಾಗಿಂದ ಪೆಟ್ರೋಲ್ ಚೆಲ್ಲದೇ ಆಗೋಯ್ತು. ಇವಾಗ ಅದು ಕಟ್ಟಾಗುತ್ತೆ ಇನ್ನೊಂದು ಇಲ್ಲ ಆಗಲ್ಲ ಟ್ಯಾಗು. ಕವಾಸಕಿ Z900 ಫ್ಯೂಯಲ್ ಖಾಲಿಯಾಗಿದೆ. ಫ್ಯೂಯಲ್ ಖಾಲಿಯಾಗಿ ನಿಂತೋಗ್ಬಿಟ್ಟಿದೆ. ಜಿಂಗ್ ಬಾರ್ ಹತ್ರ ಇದ್ದೀವಿ ಆ್ಯಕ್ಚುಲಿ. ಏನು ಹೇಳಿ, ಓ ಮೈ ಗಾಡ್, ಅದಕ್ಕೆ ಹೇಳಿದೆ ಅದು ಕಟ್ ಮಾಡ್ಕೋಬೇಕಾಯ್ತು. ಲಾಕ್ ಆಗುತ್ತದು, ಲಾಕ್ ಆಗುತ್ತೆ. ಲಾಕ್ ಆಗದೆ ಹಂಗೆ ಕೊಡ್ತಾರಾ? ಓ ಮೈ ಗಾಡ್, ತಗೊಳ್ಳೋ ದೊಡ್ಡ ವಿಷಯ ಅಲ್ಲ ನೋಡಿ. ಹಿಂಗೆ ಅವಸ್ಥೆ. ಅದಕ್ಕೆ ಫಸ್ಟ್ ಟೈಮ್ ಯೂಸ್ ಮಾಡ್ಕೋಬೇಕು. ಒಂದ್ಸರಿ ಮನೇಲಿ ನೀರು ಹಾಕ್ಬಿಟ್ಟು ಒಂದ್ಸರಿ ಯೂಸ್ ಮಾಡಬೇಕಾಗಿತ್ತು. ಹಂಗೆ ಹಾಕಿ ಲಾಕ್ ಆಗಲ್ಲ, ಅದು ಲಾಕ್ ಆಗಲ್ಲ. ಏನು ಗೊತ್ತಾ, ಎಲ್ಲ ವಸ್ತುನು ಒಂದ್ಸಲಿ ಯೂಸ್ ಮಾಡಿ ತಿಳ್ಕೊಬೇಕು, ಇಲ್ಲಾಂದ್ರೆ ಹಿಂಗೆ ಆಗೋದು, ಆಮೇಲೆ ಯೂಸ್ಗೆ ಬರಲ್ಲ. ಏನೋ ಮಾಡ್ತವ್ರು. ಆಗದೇ ಇಲ್ವಾ ಅದು? ಅಯ್ಯೋ ರಾಮ, ಸರಿ ಕೊಡು. ಸುಮ್ಮನೆ ಹೊರಗಡೆ ಹೋಗುತ್ತೆ ಅಷ್ಟೇ. ಅಷ್ಟೇನಾ? ಅಷ್ಟೇ. ಚೆಲ್ಲೋಣ ಹಾಕಿ ಹೊಡಿಕೆ. ಇದು ಒಬ್ಬನೇ ಹೆಂಗೂರು ಯೂಸ್ ಮಾಡೋದು. ನೋಡಿ ಹಿಂಗೆ ಬರ್ತಾ ಇಲ್ಲ ಫ್ಯೂಲು. ಫ್ಯೂಲ್ ಬರ್ತಾ ಇಲ್ಲ ಮತ್ತೆ. ಎಷ್ಟು ಹಾಕ್ಸಿದ್ಯಾ ಫ್ಯೂಲ್ ಇದರಲ್ಲಿ? ಚೆಲ್ತೈತೆ ಚೆಲ್ತೈತೆ. ಈ ಕಡೆ ಚೆಲ್ತೈತೆ ನೋಡು ಕೈ ಮೇಲೆ. ಅಯ್ಯೋ ಸಾನ ಆಗೋಯ್ತು. ನಂದ್ರಲ್ಲಿ ಹೆಂಗಿದೆ ನೋಡ್ತೀನಿ. ಕರ್ಮ. ಇರೋ ಪೆಟ್ರೋಲು ಆದಿ ಆಗ್ತಾ ಇದೆ. ನಂದ್ರಲ್ಲಿ ಅದೇನಿಲ್ಲ. ಸರಿ ಆಯ್ತು. ಅಯ್ಯೋ 2 ನಿಮಿಷ ಆಯ್ತು ವಿಡಿಯೋ. ಹಂಗೆ ಹಾಕೋಣ. ಆಹಾ ನೋಡು ಬರ್ತಾ ಇಲ್ಲ ಏನು. ಆದ್ರೆ ಒಳ್ಳೆ ಫೋರ್ಸಲ್ಲಿ ಹೋಗ್ತಾ ಇತ್ತು. ಕೊರಿತಾ ಇತ್ತು. ಏನೋ ಅಲ್ಲ, ಫಸ್ಟ್ ಕಟ್ ಮಾಡ್ಕೊಳ್ಳಿ ಇನ್ನೊಂದುನ. ಅಯ್ಯೋ ರಾಮ, ಹಂಗಾರೆ ಅದು ಹಾಕ್ತಿರ್ತೀನಿ. ತೆಗ್ದಲ್ಲ ಇಲ್ಲಿ ಇದಾಕು ಅದಾಕು ಇದಾಕು. ಕೂರ್ಬೇಕು ತಾನೇ ಇದು. 2 ಕಡೆನೂ ಥ್ರೆಡ್ ಕೊಟ್ಟವ್ನು, ಇನ್ನು ಎಲ್ಲ ಕೊಟ್ಟವ್ ನೀವು. ಜಾಲಿ. ಅದಕ್ಕೆ ಹಾಕಿ ಫಸ್ಟು ಸೆಟ್ಟಿಂಗ್, ಅದಕ್ಕೆ ಹಾಕಿ ಈ ಪಾಕೆಟ್ ಒಳಗೆ ಕೈ ಹಾಕಿ ಇದೆ ಒಳಗಡೆ. ಏನ್ ಮಾಡ್ತಿದ್ದೀರಾ? ಚಳಿ ಜಾಸ್ತಿ. ಪಾಕೆಟ್ ಒಳಗೆ ಕೈ ಹಾಕಿ. ಆಯ್ತಲ್ಲ, ನೋಡ್ದಾ ಏನಾಯ್ತು? ಏನ್ ಬೈ ಹಂಗಿಡಿತಾ ಇದ್ದೀರಾ? ಬ್ಲೇಡ್ ಇರ್ಬೇಕು ನೋಡಿ.
ಏನ್ ಮಾಡ್ತಾ ಇದ್ರು ಗೊತ್ತಾಯ್ತಾ ಇಲ್ಲ ನನಗೆ. ಹೇಳ್ದೆ ಅವಲ್ಲ ಬಿದ್ದಾಯ್ತಲ್ವ ಯಪ್ಪ ಕೆಲಸ ಮಾಡಿ ಇದನ್ನ ಹಾಕಿ ಈ ಬಿತ್ತು ಇಲ್ಲೇ ಎಲ್ಲ ಕಡೆ ಬೀಳಿಸ್ಕೊತಾರಲ್ಲ. ಒಳಗಡೆಯಿಂದ ಆಚೆ ಬರುತ್ತೆ ಅದು. ಆಕ್ಚುಲಿ ಇದು ಆಚೆ ಹೋಗ್ಬೇಕಿದು, ಒಳಗಡೆ ಹೋಗ್ಬಾರ್ದು. ಕ್ಯಾಪ್ ಹಾಕಿ, ಅದಕ್ಕೆ ನಾವು ಬಾಟ್ಲು ನಿಂತ್ಕೊಂಡು ಹಾಕೋದು ಫಸ್ಟ್ ಟೈಮಲ್ಲಿ ಆಗುತ್ತೆ. ನಿಮ್ಮ ಅರ್ಥ ಅಯ್ಯೋ ತಿರುಗ್ತಾ ಇದೆ, ಅದನ್ನು ಬರ್ತಾ ಇಲ್ಲ ಆಚೆಗೆ ಅಷ್ಟೇ. ತಿರುಗ್ತಾ ಇದೆ, ಬರ್ತಾ ಇಲ್ಲ ಅದು. ತಿರುಗ್ತಾ ಇದೆ, ಬರ್ತಾ ಇಲ್ಲ. ಹಂಗೆ ಹೋಗ್ಯಾನ ಕೊಡಿ, ನಾನು ಹೆಂಗೋ ಇದು ಮಾಡಿ ಹೋಗ್ಯಾನ ನಾನು ಜವಾಬ್ದಾರಿ. ಬರ್ತದೆ. ಏ ಇರೋ ಅಯ್ಯೋ ಇವ್ರು ಪುಯ್ಯಲ್ಲಿ ಹಾಕೋದು ಸಾಕು. ಅಪ್ಪ ಇನ್ ಫಿಲ್ ಮಾಡಿಸ್ಕೊಬೇಡಪ್ಪ ನೀನು. ಬಗ್ಸು 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 ಹಾಕೋ, ಬಗ್ಸು ಬಗ್ಸು. ಬ್ಯಾಗ್ ಮಾತ್ರ ಬಗ್ಸಿ, ನೀವು ಬಗ್ಬೇಡಿ. ಹೀಗೆ ಬಗ್ಗಿದೆ ಕರೆಕ್ಟು. ಬ್ಯಾಗ್ ಬಗ್ಸಿ. ಬರೀ ಬ್ಯಾಗ್ ಬಗ್ಗಿಸ್ಬೇಕು ತಾನೆ, ಫುಲ್ ಬಾಡಿನೇ ಬಗ್ಬಿಟ್ಟೈತೆ. ಇವ್ರೇನೋ ಮಾಡಿದ್ರಿ ಇವಾಗ. ಹೋಗ್ತೈತಿ. ಏನೋ ಆಯ್ತು ಗುರು, ಆಯ್ತು ಫೈನಲಿ. ಅಯ್ಯೋ ಒಂದು ಪೆಟ್ರೋಲ್ನ ಕತೆ, ಪೆಟ್ರೋಲ್ ಬ್ಯಾಗ್ನ ಕತೆ. ಇಸ್ಕಿದ್ರೆ ಬರುತ್ತಾ? ನಿಮ್ಮ ಮಾತಿನ ಅರ್ಥ ಖಾಲಿ ಬಿಡು ಅಷ್ಟೇ, ಪೆಟ್ರೋಲ್ ಇಲ್ಲ. ಅಯ್ಯಪ್ಪ ಸಾಹಸ. 200-300 ml ಖರ್ಚು ಅದು ಹಾಕೋಬೇಡಪ್ಪ ಫಸ್ಟ್. ಏ ಇಲ್ಲ ಇಲ್ಲ ಹಾಕೋ ಬೇಡ, ಅದು ಇನ್ನಿ ಬೆಂಗಳೂರಿಗೆ ಎತ್ಕೊಂಡು ಹೋಗ್ತೀರಾ ಪಾರ್ಸಲ್ ಮನೆಗೆ. ಈಗ 2ನೇ ಟ್ಯಾಂಕ್ ಖಾಲಿ ಮಾಡ್ತಾ ಇದೀವಿ ಈಸಿಯಾಗಿ. ಜಾಸ್ತಿಯಾಗಿ ಈಚೆ ಬರೋಲ್ಲ ತಾನೇ. ಈಚೆ ಬಂದ್ರೆ ಹಂಗೆ ಬಾಯಿ ಇಟ್ಬಿಟ್ಟು ಹೇಳ್ತೀನಿ, ಹುಡ್ಕೊಂಬಿಡು ಪೆಟ್ರೋಲ್ ಕಾಸ್ಟ್ಲಿ ಬೇರೆ. ಏನು ಹೇಳಿ ಅಡಿಟಿವ್ಸ್ ಬೇರೆ ಬಿದ್ದೋಗ್ಬಿಟ್ಟೈತಿ ಇದ್ರ ಮೇಲೆ. ಅಯ್ಯೋ ಹೋಗ್ಲಿ ಬಿಡು. ಕೆಲಂಗಲ್ ಇದಿದೆ ಬಿಡು, 95 ಸಿಗುತ್ತೆ. 95 ಗಾಡಿ ಖುಷಿ ಮಾಡಕ್ಕೆ. ಮೊದಲನೇ ಸರ್ಕಸ್ ಬಿದ್ರಿ, 2ನೇದು ಈಸಿಯಾಗಿ ಹೋಯ್ತು. ಈಸಿಯಾಗಿ ಹೋಯ್ತೈತೆ. ಅದೇ ಮೊದಲನೇದು ಯಾವಾಗಲೂ ಕಷ್ಟ ಆಗುತ್ತೆ ಸ್ವಲ್ಪ. ಅಲ್ಲ 2ನೇದು ಗೊತ್ತಾಗುತ್ತಲ್ಲ ಹಾಕಕ್ಕೆ ಅಂತ ಹೇಳ್ತಿದ್ದೀನಿ. ಅದೇ ಮೊದಲನೇದು ಅದಕ್ಕೆ ಸರಿಯಾಗಿ ಒಳಗಡೆ ಹೋಗಿಲ್ಲ ಅದು. ಓ ಹಂಗ. ಓ ಎಲ್ಲಿ ಇದೆಯಲ್ಲ ಇದು, ಇವಾಗ ಹೋಗ್ತಿದೆ ಅಲ್ಲ. ಅದೇ ಅದು ಫಸ್ಟ್ ಟೈಮ್ ಗೊತ್ತಾದ್ಮೇಲೆ ಕರೆಕ್ಟ್ ಬರ್ತದೆ. ಹಂಗೆ ಇಬ್ರು ಹಂಗೇರಿ ನೀವು ಹಂಗೇರಿ ನನ್ನ ಕೈ ಮೇಲೆ ಬರ್ತಾ ಇದೆ ಅದು. ನೀವು ಹಂಗೆ ಇಟ್ಕೋ ಹೇಳ್ತೀನಿ. ಇಂಡೋ ಅಪ್ಪ ಆಯ್ತಪ್ಪ ಇವ್ರದ್ದು ಪೆಟ್ರೋಲ್ ಕತೆ. ಓಕೆ ಫ್ರೆಂಡ್ಸ್ ಬಾಯ್. ತಡಿ ಗೈಸ್, ನೋಡಿ ನಾವು ಕಷ್ಟ ಬಿದ್ದು ನಿಮ್ಗೆ ಹೇಳ್ಕೊಡ್ತಾ ಇದೀವಿ ಹೆಂಗೆ ಹಾಕೋದು ಅಂತ. ಏನು ಹಾಕ್ತಿರು ಬೇಕು, ನಾನೇ ಇಟ್ಟಿರು. ಓಕೆ, ಸೊ ಹೆಂಗ ಕಷ್ಟ ಬಿದ್ದು ಪೆಟ್ರೋಲ್ ಹಾಕ್ಸ್ಕೊಂಡ್ರಿ. 5 ಲೀಟ್ರನೂ ಇತ್ತು. 5 ಲೀಟ್ರ್ ಒಂದು 200-300 ml ಚಲೋಗಿರಬೇಕು. ಫಸ್ಟ್ ಬ್ಯಾಗಲ್ಲಿ ಮಾತ್ರ ಸ್ವಲ್ಪ ಚಲೋ ಇದು. ಸೆಕೆಂಡ್ ಬ್ಯಾಗೆಲ್ಲ ನೀಟಾಗಿ ಹಾಕ್ಕೊಂಡ್ರಿ. ಅದು ನಂದು ಫಸ್ಟ್ ಟೈಮಲ್ಲೂ ಯೂಸ್ ಮಾಡ್ತಾ ಇರೋದು, ಸೊ ಅದಕ್ಕೆ ಸರಿ ಗೊತ್ತಾಗಲಿಲ್ಲ ಹೆಂಗೆ ಹಾಕೋದು ಏನು ಅಂತ. ಅದು ಫಾರನ್ನು ಸರಿಯಾಗಿ ಕೊಟ್ಟಿಲ್ಲ. ಓಕೆ, ಸೊ ಇನ್ನೊಂದು ಏನಾಯಿತು ಅಂತಂದರೆ, ಇವಾಗ ಅವಾಗೆ ಒಂದು ಹೈಲೆಕ್ಸ್ ನೋಡಿದೆ ರೆಡ್ ಕಲರು, ಅದು ಮೋಟಲ್ ಅಂತ ಎಲ್ಲ ಬರೆದಿತ್ತು. ಸೊ ಡಿ ವಿ ಅವರು ಅದೇ ಥರ ಮಾಡಿಸಿದ್ರು. ಆಮೇಲೆ ನೋಡಿದ್ರೆ ಡಿ ವಿನೇ ಅದು. ಸೊ ಅವ್ರು ಮುಂದೆ ಹೋಗ್ಬಿಟ್ರು, ನಾವು ಅಲ್ಲಿ ನಿಲ್ಸಿದ್ರಿ. ನಮ್ಗೆ ಸ್ಟಾರ್ಟಿಂಗಲ್ಲಿ ಗೊತ್ತಾಗಲಿಲ್ಲ, ಯಾವುದಕ್ಕೆ ಕಡೆಗೂ ಸುಮ್ಮನಾದ್ರಿ.
ಬಟ್ ಆಮೇಲೆ ಗೊತ್ತಾಯಿತು ಡಿ ವಿದೆ ಗಾಡಿ ಅಂತ. ಅವ್ರ ಸ್ಟೋರಿ ನೋಡಿದ್ಮೇಲೆ ನೆಟ್ವರ್ಕ್ ಇರಲಿಲ್ವಲ್ಲ, ಅವ್ರ ಸ್ಟೋರಿ ಅಲ್ಲಿ ಕೂತ್ಕೊಂಡು ನೋಡಿದ್ರೆ ಅವಾಗ ಅವ್ರು ನೋಡಿದ್ರೆ ಮನೇಲಿದ್ದು ಒಂದು 2-3 ಸ್ಟೋರಿ ಹಾಕಿದ್ರು. ಸೊ ಡಿ ವಿ ಅವರು ಇಲ್ಲೇ ಇದ್ದಾರೆ, ಮೋಸ್ಟ್ಲಿ ಮನೆಯಲ್ಲೆಲ್ಲ ಸ್ಟೇ ಆಗಿರ್ತಾರೆ. ಬಟ್ ನಾವು ಜಿಸ್ಪಾಲ್ ಇರೋದು. ನೋಡೋಣ, ಫೋನ್ ಹಾಕಿದ್ದೀನಿ, ಇನ್ ಕೇಸ್ ಏನಾದರೂ ಫೋನ್ ಮಾಡಿದ್ರೆ ನೆಟ್ವರ್ಕ್ ಸಿಕ್ಕಿದ ಮೇಲೆ ಮೋಸ್ಟ್ಲಿ ರೂಮ್ ಗೀಮ್ಗೆ ಹೋಗಿ ಫೋನ್ ಮಾಡ್ತಾರೆ. ಸೊ ಇನ್ನು ಜಿಸ್ಪಾ ಇನ್ನೊಂದು 30 ಕಿಲೋಮೀಟ್ರ್ ಇದೆ. ಜಿಸ್ಪಾನು 30, ನಮ್ಮ ಸ್ಟೇನು 30. ಸೊ ನಾಳೆ ಕೆಲಾಂಗಲ್ಲಿ ಪೆಟ್ರೋಲ್ ಸಿಗುತ್ತೆ. ಸೊ ಟೆನ್ಷನ್ ಇಲ್ಲ. ಹೆಂಗೋ ಬ್ಯಾಗ್ ಖಾಲಿ ಮಾಡಬೇಕಾಗಿತ್ತು, ಖಾಲಿ ಆಯಿತು. ಪೆಟ್ರೋಲು ಮೈಲೇಜ್ ಮಾತ್ರ ಸಾಗದಾಗಿ ಕೊಟ್ಟಿದೆ. 19-20 ಕೊಟ್ಟಿದೆ ಮೈಲೇಜು. ಇನ್ನೇನು ಬೇಕು ಪವರು ಮೈಲೇಜು ಸೂಪರ್. ಏನು ಬ್ರೋ ಸಮಾಚಾರ? ಏನೋ ಮಾಡಬೇಕಲ್ಲ. ಹೈದ್ರಾಬಾದಲ್ಲಿ ನೀವು ಇವರು ಸಿಗ್ತಿರಲ್ಲ. ಹಾಂ, ಬಟ್ ಇಬ್ರು ಒಟ್ಟಿಗೆ ಸ್ಟಾರ್ಟ್ ಮಾಡಿಲ್ಲ. ಇಲ್ಲ ನಾವು ಪ್ಲಾನ್ ಮಾಡ್ಕೊಂಡಿದ್ವಿ. ಈ ಗಾಡಿ ಡೆಲಿವರಿ ಹೊಸದು, ಇದು ಇಂಡಿಯಾಗೆ ಫಸ್ಟ್ ಗಾಡಿ ಇದು. ಇದು ಹೊಸದು ಡೆಲಿವರಿ ಏನು ಬ್ರೋ ಸಮಾಚಾರ? ಹೆಂಗಿದೆ ರೈಡ್ ಎಲ್ಲ? ಹಾಂ ಸೂಪರ್, ಪರ್ಫೆಕ್ಟ್. ಮಕಾಮೂತಿ ಎಲ್ಲ ಧೂಳಾಗ್ಬಿಡೈತೆ. ಅಯ್ಯೋ ಹೆವಿ ಧೂಳು. ಸೊ ನೀವು ಅವಾಗಿಂದ ಜೊತೆಲೇ ಇದ್ದೀರಾ? ಹಾಂ ಹಾಂ, ಒಬ್ಬೊಬ್ರೆ ಹೋಗ್ಬೇಡಿ, ನಾನು ರೆಕಮೆಂಡ್ ಮಾಡಲ್ಲ. ಒಬ್ಬರೇ ಹೋಗೋದು ಬ್ರೋ ನಾನು. ಹೊಸ ಹೊಸ ಪ್ಲೇಸಸ್ ಬರಲ್ಲ. ಸಂಸ್ಕಾರ ನಾನು ಬರಲ್ಲ, ಬೇಡ ಹೆಂಗಿದೆ ನೀವು ಹೋಗಿ ಐ ಬನ್ನಿ ಅಂತ ಕರ್ಕೊಂಡು. ಆ್ಯಕ್ಚುಲಿ ನಾವು ಉಮ್ಮಿಂಗ್ಲಾಂಡ್ ಒಂದು ಒಳ್ಳೆ ಟೆರೈನ್ ತೊಗೊಬೇಕಾಯ್ತು. ಸ್ನೋಫಾಲಿಂದ ಕ್ಲೋಸ್ ಆಯಿತು. ಉಮ್ಲಿಂಗ್ಲ ಮಿಸ್ ಆಯಿತು ಬ್ರೋ, ಬೇಜಾರಾಗೋಯ್ತು. ಹಾಂ, ಇವು Z9 ಉಮ್ಲಿಂಗ್ಲ ಹೋಗ್ಬೇಕು ಅದು ಭಲೇ ಆಸೆ ಇತ್ತು. ಹೊರಟದ್ದು ಅಂತೂ ಬಿಡ್ತಾ ಇಲ್ಲ. ಮಿಗ್ಲ ಆಗಲ್ಲ ಅಲ್ಲ, ಬಿಟ್ಟರು ನಮ್ಮ ಗಾಡಿಲಿ ಆಗಲ್ಲ ಬಿಡಿ. ಇಲ್ಲ ಇವಾಗ ಏನಂದ್ರೆ ಒಂದು ಸ್ನೋಫಾಲ್ ಆಗ್ತಿದೆ. ಇವಾಗ ಟ್ರೆಂಚ್ ಹೊಡೆದ್ಬಿಟ್ಟಿದಾರಂತೆ, ಆ ಬೋರ್ಡ್ನೇ ತೆಗ್ಬಿಟ್ಟಿದಾರಂತೆ. ನಾನು ಹೋದಾಗ್ಲೇ ಟ್ರೆಂಚ್ ಹೊಡೆದ್ಬಿಟ್ಟಿದ್ರು ಬ್ರೋ. ಅದಕ್ಕೆ ನಾವು ಬೆಟ್ಟ ಬೋರ್ಡ್ನೆಲ್ಲ ತೆಗ್ಬಿಟ್ಟಿದ್ರಂತೆ. ಇದು ಮಿಗ್ಲಾ ಬೋರ್ಡ್ ಯಾರೋ ಬೋರ್ಡ್ ಬಿದ್ದೋಗ್ಬಿಟ್ಟಿತ್ತು, ಬಿದ್ದಿ ಪೀಸ್ ಆಗಿತ್ತು. ಅವ್ನು ಯಾರೋ ಪಜಲ್ ಜೋಡಿಸ್ತಾ ಇದ್ದ ಅವ್ನು ರೀಲಲ್ಲಿ. ಬೋರ್ಡ್ಗೋಸ್ಕರ ಎಲ್ಲರೂ ಹೋಗ್ತವ್ರೆ ಅಂತ ಆ ಬೋರ್ಡ್ ಎತ್ತಿರ್ಬೇಕು. ಇಲ್ಲ, ಇವಾಗ ಕಲ್ ಜೋಡಿಸ್ಬಿಟ್ಟು ಮತ್ತೆ ನಿಲ್ಸಿದ್ದಾರೆ ಇನ್ನೊಂದು ಬೋರ್ಡ್. ಹೌದಾ? ಕೆಳಗಡೆ 2 ಬೋರ್ಡ್ ಇದೆ ಹಾಕಿದ್ರಲ್ಲ, ಅಲ್ಲಿ ಮಿಗ್ಲಾನ್ ಅದನ್ನ ರಬ್ ಮಾಡ್ಬಿಟ್ಟು ತೆಗ್ಬಿಟ್ಟಿದ್ದಾರೆ. ಇವ್ರು ತಾನೇ ಬೈ ಸಾರಿ. ಹಾಂ ಮೀಟಾಗಿ ಇವ್ರನ್ನ ಮೀಟ್ ಆಗಿದ್ದೆ ನಾನು. ಸುಬೋಧ್ ಗೊತ್ತಲ್ಲ? ಹಾಂ, ಇಲ್ಲ ಸುಬೋಧ್ ಫಸ್ಟ್ ಟೈಮ್ ಮೀಟ್ ಆಗ್ತಾ ಇರೋದು. ಹಾಂ, ಇನ್ಸ್ಟಾಗ್ರಾಮಲ್ಲಿ ಮೀಟ್ ಆಗ್ತೀವಿ, ಮಾತಾಡಿರ್ತೀವಿ, ಫೋನಲ್ಲೂ ಮಾತಾಡಿದ್ದೀವಿ. ಮೀಟ್ ಆಗ್ತಾ ಇರೋದು ಫಸ್ಟ್ ಟೈಮು. ಅಯ್ಯೋ ಹೆವಿ ಬ್ರೋ. ಮಕಾಮೂತಿ ಎಲ್ಲ ನಾವು ಬರ್ಬೇಕಂದ್ರೆ 44 ಡಿಗ್ರಿ. ನಂದು ಇನ್ನೊಂದು ಏನು ಗೊತ್ತಾ ಬ್ರೋ, ಈ ಗ್ಲಾಸ್ ಫಾಕ್ ಕಟ್ಟುತ್ತೆ. ಸೊ ಅದಕ್ಕೆ ನಾನು ಹಿಂಗೆ ಓಪನ್ ಮಾಡೋದಲ್ವಾ. ಸೊ ಗಾಳಿ ಹೋಗಿ ಅದು ಬ್ರೈಟ್ನೆಸ್ಗೆ ಅದು ಬೇಗ ಹೊಡೆಯುತ್ತೆ. ಹಾಂ, ಫುಲ್ ರೆಡ್ ಆಗಿಬಿಟ್ಟಿದೆ. ಎಷ್ಟು ಮಾತ್ರ ರೆಡ್ ಆಗಿದೆ. ಇವ್ರು ಗೊತ್ತಲ್ಲ, ನ್ಯಾಷನಲ್ 9 ಟೈಮ್ ನ್ಯಾಷನಲ್ ಚಾಂಪಿಯನ್ ಬ್ರೋ, ರ್ಯಾಲಿ ಮತ್ತು ಮೋಟೋಕ್ರಾಸು. ವಿಡಿಯೋ ಮಾಡ್ತಾ ಇದ್ರಿ ಅಪಾರ್ಟ್ಮೆಂಟ್. ಹಾಂ ಕರೆಕ್ಟ್. ಹೀರೋ ಮತ್ತು ಇದಕ್ಕೆ TVS ಅಲ್ಲಿದ್ದರು. ಏನು ಬ್ರೋ, ಏನು ಸಮಾಚಾರ? ನೀವು ಹಂಗೆ ಬರ್ತಾ ಇದ್ದವರು ನಾವೇ ಎಲ್ಲೋದ್ರಿ ನಿಲ್ಲಿಸ್ಕೊಂಡು? ಹಾಂ, ಅಲ್ಲೇ ಟೀಗೆ ನಿಲ್ಸ್ಕೊಂಡ್ರಿ. ಬರ್ತಿತ್ತು ಸ್ಟೇದು ಲೊಕೇಶನ್ ಹಾಕೋಣ ಅಂತ ನಿಲ್ಸಿದ್ವಿ. ನೀವು ನೋಡ್ಲಿಲ್ವ ನಾವು ಪಾಸ್ ಆಗಿದ್ದು? ಬ್ರೋ ಈ ಥರ ಹೋಗ್ತಾ ಇರ್ತಾರೆ ನಾವು. ನಾನು ಮಾಟಲ್ ನೋಡಿದೆ, ನಂಬರ್ ಪ್ಲೇಟ್ ನೋಡಿಲ್ಲ ಕರೆಕ್ಟ್. ಬೇರೆ DV ಕೊಟ್ಟಂಗೆ ಬೇರೆ ಬ್ಲಾಗರ್ಸ್ ಕೊಟ್ಟಿರ್ತಾರೆ, ಅವ್ರು ಬಂದಿರ್ತಾರೆ, ಹಾಕ್ಕೊಂಡಿರ್ತಾರೆ ಅನ್ಕೊಂಡೆ ನಾನು. ಹಾಂ, ಹಂಗಾರೆ ಇರ್ತೀರ ಇನ್ನೊಂದು ವಾರ ಇರ್ತೀವಿ. ಹಾಂ, ನೀವು ನಾಳೆನೇ ಚಂಡೀಗಢ ಹೋಗ್ಬಾರ್ದು. ಅಷ್ಟೇ. ನೀವು ಶಿಫ್ಟ್ ಮಾಡ್ತಾ ಇದ್ದೀರಾ ಬೈಕ್? ಇಲ್ಲ ನಾಳೆ ಚಂಡೀಗಢಗೆ ಹೋಗಿ ಸ್ಟೇ ಮಾಡ್ತೀರಾ? ನಾಡಿದ್ದು ಸರ್ವೀಸು ವಾಶು ಗೀಶು ಎಲ್ಲ ಮಾಡಿಸ್ಕೊಂಡು ಒಂದಿನ ರೆಸ್ಟ್ ತೊಗೊಂಡು ನೆಕ್ಸ್ಟ್ ಡೇ ಹೊರಡೋದು. ಶನಿವಾರ ಬಿಡ್ತೀವಿ, ಮಂಗಳವಾರ ಮೋಸ್ಟ್ಲಿ ರೀಚ್ ಆಗ್ತೀವಿ. ಮಂಗಳವಾರ ನೀವು ರೀಚ್ ಆಗ್ತೀರಾ? ಗುರುವಾರ ಬಂದ್ಬಿಡ್ತೀನಿ ಮಂಗಳೂರಿಗೆ. ನಾನು ಶಿಫ್ಟ್ ಮಾಡ್ಬಿಡ್ತೀನಿ ಗಾಡಿ. ಮಸ್ತಾಗಿದೆ ಬರೋ ಟೂರಿಂಗಿಗೆ. ಆರಾಮಾಗಿ ಓಡಿಸೋದು. ನಾನು ಮನೇಲಿ ಸ್ಟೇ ಆಗಿದ್ದೀರಾ ಅಂದ್ಕೊಂಡೆ. ನೆನ್ನೆ ಅಲ್ಲಿದ್ರಾ? ಇವತ್ತು ನಾವು ಸಂಸ್ಕಾರ ಗೋಂಬಾಗೂರು ರಂಜನ್ ಹೋಗ್ತಾ ಇದ್ದಾರೆ. ಸೊ ನಾಳೆ ಹೆಂಗಿಲ್ಲ ಹೆಂಗಿರು ನಿಲ್ಸಿದ್ದೀರಲ್ಲ, ಅವ್ರು ಹೇಳ್ಬಿಡ್ತೀನಿ ಬನ್ನಿ ಹಂಗೆ. ಯಾವ ಮಾಡೋದು ಲೇಟ್ ಆಗುತ್ತಾನೆ ಬಿಡಿ. ಅಲ್ಲ ಟೀ ಅಟ್ಲೀಸ್ಟ್ ಹೇಳ್ಬಿಡ್ತೀನಿ ಬನ್ನಿ ಎಲ್ಲರಿಗೂ. ಅಲ್ಲೇ ಕುತ್ಕೊಬೋದು ಒಳ್ಳೆ ಆರಾಮಾಗಿ. ಓಕೆ, ಸೊ TV ಅವ್ರು ಸಿಕ್ಕಿದ್ರು, ಮಾತಾಡ್ಸ್ಕೊಂಡು ಈಗ ಟೀ ಎಲ್ಲ ಕುಡಿದು ಇಷ್ಟೊತ್ತು ಮಾತಾಡಿಸಿ ಈಗ ಹೊರಟಿದ್ದೀವಿ ನಮ್ಮ ಸ್ಟೇಗೆ. ನಮ್ಮ ಬೈಸರು ಅಲ್ಲಿದ್ದಾರೆ ಆಗಲೇ.
ಓಹೋ ಏನು ಇದು ಸ್ಟೀಪು. ಬ್ರಾ ಒಂದು ಕಲ್ಲೇ ಸೀರೆ ಬ್ರಾ, ಕಲ್ಲು ಗುಡಿ. ಅಲ್ಲ 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 ಅಲ್ಲಿದೆ ನೋಡಿ. ಇಲ್ಲ ಸಿಕ್ಕಿಲ್ಲ, ಸಿಕ್ಕಿದ್ರೆ ನಾನು ಹಾಕ್ತಾ ಇರಲಿಲ್ವಾ. ಏಯ್ ಬಿಸ್ಕೆಟು ಪೆಟ್ರೋಲು ಎಲ್ಲ ಖಾಲಿ ಆದ್ಮೇಲೆ ಲೈಟಾಗಿ ಐತಿದ್ದು. ಇಲ್ಲಿ ಹೆಂಗಿದೆ ನೋಡೋಣ. ಓಹೋ ಇದು ಯಾವುದು ದೊಡ್ಡ ಟೆಂಟ್ ಇದು. ಇದು ಬಾತ್ರೂಮ್ ಅದು, ಇಲ್ಲ ವಾಶ್ರೂಮ್ ಅದು. ಹೌದಾ? ಹ್ಞೂ ಇನ್ನೇನು ಅಂದ್ಕೊಂಡೆ ಓಪನ್ ಮಾಡಿ ಇಟ್ಟವ್ರೆ ಅಂದ್ಕೊಂಡೆ. ವಾಶ್ರೂಮ್ ಅದು. ಎಲ್ಲ ಐಟಮ್ಗಳು ಎಲ್ಲಿಡೋದು. ಓಕೆ ನೋಡಿ, ಇದೆ ನಮ್ಮ ಕ್ಯಾಮ್ರಾ ಆನ್ ಇದೆಯಲ್ಲ. ಓಕೆ ಇದೆ ನಮ್ಮ ಸ್ಟೇ. 1 2 3. ಇದು ರೆಸ್ಟ್ ರೂಮು. ಫುಲ್ ಇಲ್ಲೆಲ್ಲ ಟೆಂಟ್ ಸ್ಟೇಗಳೇ ಜಾಸ್ತಿ. ಇದು ರೆಸ್ಟ್ ರೂಮು. ನೋಡೋಣ. ಗೋನ್ಬರಂಜನಲ್ಲೂ ಹಿಂಗೆ ಇತ್ತು, ನಿದ್ದೆನೇ ಬರಲಿಲ್ಲ. ಇವತ್ತು ನೋಡ್ಬೇಕು ಹೆಂಗಿದೆ ಅಂತ. ಓಕೆ ಸೊ ಸಿಗೋಣ. ಇವತ್ತಿಗೆ ಇಲ್ಲೇ ಮುಗಿಸೋಣ ವಿಡಿಯೋನ. ಟಾಟಾ ಬಾಯ್. ಟಾಟಾ ಹೇಳಿ ಬ್ರಾ. ಗುಡ್ ನೈಟ್.